ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳಿಂದ ಒಂದು ವಿಚಾರವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇತ್ತು. ಅಂದ್ರೆ ತುಂಬಾ ಒಂದು ಸೀರಿಯಸ್ ಆಗಿರುವಂತಹ ಒಂದು ಮ್ಯಾಟರ್ ಇದು. ಅಂದ್ರೆ ನಮ್ಮ ಮಕ್ಕಳು ಎಷ್ಟು ಸೆನ್ಸಿಟಿವ್ ಆಗಿ ಬೆಳೀತಾ ಇದ್ದಾರೆ. ಈಗಿನ ಜನರೇಷನ್ ಮಕ್ಕಳಿಗೆ ಪೇರೆಂಟ್ಸು ಯಾವ ಒಂದು ವಿಷಯವನ್ನ ಹೇಳಲಿಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಅವ್ರೇನಾದ್ರೂ ಮಿಸ್‌ಬಿಹೇವ್ ಮಾಡಿದಾಗ ಕೂಡ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಪೇರೆಂಟ್ಸ್ ಭಯ ಪಟ್ಕೊಳ್ತಾ ಇದ್ದಾರೆ. ಯಾವುದು ಹೇಳ್ಬೇಕು, ಯಾವುದು ಹೇಳ್ಬಾರ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ರೀಸೆಂಟ್ ಆಗಿ ಒಂದು ವಾರದ ಹಿಂದೆ ಒಂದು ಆರ್ಟಿಕಲ್ ಬಂದಿತ್ತು ಪೇಪರಲ್ಲಿ. 3rd ಸ್ಟ್ಯಾಂಡರ್ಡ್ ಮಗು ತಂದೆ ತಾಯಿ ಮೊಬೈಲ್ ಕೊಟ್ಟಿಲ್ಲ ಅಂತ ಒಂದು ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ತು. ಅಂತಂದ್ರೆ ಮಗುವಿಗೆ ಮೊಬೈಲ್ ಅಡಿಕ್ಷನ್ ತುಂಬಾ ಜಾಸ್ತಿ ಆಗಿತ್ತು. ಪೇರೆಂಟ್ಸ್ ಹೇಳ್ತಾ ಇದ್ರು, ಇಲ್ಲ ಇಷ್ಟೊಂದು ಮೊಬೈಲ್ ನೋಡಬಾರ್ದು ಅಂತ. ಮಗು ಕೇಳ್ತಾ ಇರಲಿಲ್ಲ. ಸೊ ಹಾಗಾಗಿ ಇವ್ರೇನ್ ಮಾಡಿದ್ರು, ಮಾರನೇ ದಿನ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್‌ನ ತಮ್ಮ ಜೊತೆ ತೆಗೆದುಕೊಂಡೋದ್ರು. ಶಾಲೆಯಿಂದ ಮಗು ಮನೆಗೆ ಬರುತ್ತೆ, ಮೊಬೈಲ್ ಸಿಗಲ್ಲ. ಓ ಅಪ್ಪ ಅಮ್ಮ ನನಗೆ ಮೊಬೈಲ್ ಕೊಡಬಾರ್ದು ಅಂತ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಒಂದು ಹತಾಶೆಯ ಒಂದು ಭಾವನೆಯಲ್ಲಿ ಅದೇನು ಮಾಡ್ಕೊಳ್ತು, ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು. ಪೇರೆಂಟ್ಸ್ ಬಂದು ಮನೆಗೆ ನೋಡ್ತಾರೆ, ಮಗು ಅರೆಬರೆ ಜೀವ ಆಗಿತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಇಮಿಡಿಯೇಟ್ ಆಗಿ. ಆದರೆ ಮಗು ಬದುಕಲಿಲ್ಲ. ನೋಡಿ, ಈ ರೀತಿಯಾದಂಥ ಇನ್ಸಿಡೆಂಟ್ ಎಲ್ಲ ನಾವು ಕೇಳಿದಾಗ ಅಥವಾ ನ್ಯೂಸ್ ಪೇಪರ್ಸಲ್ಲಿ ಓದಿದಾಗ, ಇಷ್ಟು ಚಿಕ್ಕ ವಯಸ್ಸಿನ ಮಕ್ಕಳು ಇಷ್ಟೊಂದು ಸೆನ್ಸಿಟಿವ್ ಆದರೆ ಹೇಗೆ? ಯಾವ ರೀತಿ ನಾವು ಮಕ್ಕಳನ್ನ ಬೆಳೆಸಬೇಕು ಅನ್ನೋದೇ ನಮಗೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗ್ಬಿಡುತ್ತಲ್ಲ. ಈ ಒಂದು ಘಟನೆಯನ್ನ ಓದಿದಾಗ ನನಗೆ ಇನ್ನೊಂದು ಘಟನೆ ಜ್ಞಾಪಕಕ್ಕೆ ಬಂತು. ಇದು ನಮ್ಮ ಶಾಲೆನಲ್ಲಿ ನಡೆದಂತ ಒಂದು ಘಟನೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಪೇರೆಂಟ್ಸೇ ಎಲ್ಲೋ ಈ ಒಂದು ಮಕ್ಕಳು ಇಷ್ಟೊಂದು ಸೆನ್ಸಿಟಿವ್ ಆಗಿ ಬೆಳೆಯೋದಕ್ಕೆ ಕಾರಣರಾಗ್ತಾ ಇದೀವಾ ಅನ್ನೋಂಥ ಒಂದು ಪ್ರಶ್ನೆ ನನ್ನಲ್ಲಿ ಯಾವಾಗಲೂ ಮೂಡ್ತಾ ಇರುತ್ತೆ. ನೋಡಿ, ಶಾಲೆ ಮುಗಿದ ನಂತರ ಅಂದ್ರೆ ಸುಮಾರು 3:30ಗೆ ಮಕ್ಕಳೆಲ್ಲ ಮನೆಗೆ ಹೋಗ್ತಾರಲ್ಲ. ಮನೆಗೆ ಹೋದ ಮೇಲೆ 4 ಗಂಟೆ ಸುಮಾರಿಗೆ ಒಬ್ರು ಪೇರೆಂಟ್ ವಾಪಸ್ ಬಂದ್ರು ಶಾಲೆಗೆ. ತುಂಬಾ ಬೇಜಾರಿನಿಂದಲೇ ಬಂದ್ರು. ಬಂದು ನನ್ನ ಮುಂದೆ ಕೂತ್ಕೊಂಡು ಆಲ್ಮೋಸ್ಟ್ ಇನ್ನೇನು ಅತ್ತೆ ಬಿಡ್ತಾರೇನೋ ಅನ್ಬೇಕು ಆ ರೀತಿನಲ್ಲಿ ಮಾತಾಡ್ತಾ ಇದ್ರು. ನಾನು ಯಾಕೆ ಏನಾಯ್ತು ಅಂತ ಕೇಳಿದಾಗ ಅವರು ಹೇಳಿದ್ರು, "ನೋಡಿ ಮೇಡಮ್, ನನ್ನ ಮಗಳು 3rd ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ." ನೋಡಿ, ಆ ಮಗುನು 3rd ಸ್ಟ್ಯಾಂಡರ್ಡು. ಹಾಗಾಗಿ ನನಗೆ ಈ ಘಟನೆ ಜ್ಞಾಪಕಕ್ಕೆ ಬಂತು. ನನ್ನ ಮಗಳು 3rd ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ ನಿಮ್ಮ ಶಾಲೆನಲ್ಲಿ. ಇವತ್ತು ಅವಳು ಕ್ಲಾಸಲ್ಲಿ ಏನೋ ಮಾತಾಡ್ತಾ ಇದ್ಲು ಅಂತ ಅಂದ್ಬಿಟ್ಟು ಟೀಚರ್ ಅವಳಿಗೆ ಅವಮಾನ ಮಾಡಿದ್ದಾರೆ. ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡು ಮನೆಗೆ ಬಂದಿದ್ದಾಳೆ. ಕಂಟಿನ್ಯೂಯಸ್ ಆಗಿ ಅಳ್ತಾ ಇದ್ದಾಳೆ. ನಾನು ಊಟ ಮಾಡ್ತಾ ಇದ್ದೆ, ನನಗೆ ಊಟ ಮಾಡೋಕ್ಕಾಗಲಿಲ್ಲ. ನಾವು ಎಷ್ಟು ಪ್ರೀತಿಯಿಂದ ಮಕ್ಕಳನ್ನ ಬೆಳೆಸಿರ್ತೀವಿ, ನೀವು ಈ ರೀತಿ ಎಲ್ಲ ಮಾಡಿದ್ರೆ ಹೇಗೆ? ನಾನು ಊಟ ಮಾಡೋದು ಬಿಟ್ಟು ಈಗ ನಿಮ್ಮ ಹತ್ರ ಮಾತನಾಡ್ಲಿಕ್ಕೆ ಬಂದಿದ್ದೀನಿ. ಈ ರೀತಿ ಎಕ್ಸಾಜರೇಟ್ ಮಾಡಿ ಅವರು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಏನಾಗಿರ್ಬೋದು ಅಂತ ಸರಿ ಕರೆಕ್ಟಾಗಿ ಹೇಳಿ, ಯಾವ ಟೀಚರು ಯಾವ ರೀತಿ ಅವಮಾನ ಆಯಿತು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನನ್ನ ಮಗಳು ಶಾಲೆನಲ್ಲಿ ತರಗತಿನಲ್ಲಿ ಮಾತಾಡ್ತಾ ಇದ್ಲಂತೆ. ಸೊ ಹಾಗಾಗಿ ಟೀಚರು ಎಲ್ಲರ ಮುಂದೆ ಅವಳ ಹೆಸರನ್ನ ಜೋರಾಗಿ ಕರೆದುಬಿಟ್ಟು ಅವಳನ್ನ ಕ್ಲಾಸಲ್ಲಿ ನಿಲ್ಲಿಸಿ ಅವಳಿಗೆ ಹೇಳಿದ್ದಾರೆ, ಇನ್ನೊಂದ್ಸರಿ ನೀನು ಇದೇ ರೀತಿ ಏನಾದರೂ ಮಾತಾಡಿದ್ರೆ ಪೂರ್ತಿ ದಿನ ನೀನು ಕ್ಲಾಸಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಅಂತ ಅವಳಿಗೆ ಹೇಳಿದ್ದಾರೆ. ಇನ್ನು ಮುಂದೆ ಈ ರೀತಿ ಕ್ಲಾಸಲ್ಲಿ ಮಾತನಾಡಬಾರ್ದು ಅಂತ ಆ ಟೀಚರ್ ಅಷ್ಟೊಂದು ಜೋರಾಗಿ ಕೋಪದಲ್ಲಿ ಎಲ್ಲರ ಮುಂದೆ ಇವಳಿಗೆ ಈ ರೀತಿ ಹೇಳಿದ್ದಾರೆ, ಈ ರೀತಿ ಬೈದಿದ್ದಾರೆ. ಅದಕ್ಕೆ ಅವಳಿಗೆ ಅವಮಾನ ಆಗಿದೆ. ನನಗೆ ನಿಜವಾಗ್ಲೂ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಏನಪ್ಪ ಈ ಪೇರೆಂಟು ಈ ರೀತಿ ಮಕ್ಕಳನ್ನ ಬೆಳೆಸಿದ್ರೆ ನಿಜವಾಗ್ಲೂ ಆ ಮಗು ಮುಂದೆ ಸಮಾಜದಲ್ಲಿ ಯಾವ ರೀತಿ ಬದುಕೋದಕ್ಕೆ ಸಾಧ್ಯ ಆಗತ್ತೆ? ನಾವು ಜೀವನದಲ್ಲಿ ಎಷ್ಟೊಂದು ಅವಮಾನಗಳನ್ನ ಎದುರಿಸಬೇಕಾಗತ್ತೆ, ಎಷ್ಟೊಂದು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ನಾವು ಈಗಿನಿಂದಲೇ ನಮ್ಮ ಮಕ್ಕಳನ್ನ ಆ ಸವಾಲುಗಳನ್ನ, ಆ ಒಂದು ಅವಮಾನಗಳನ್ನ ಎದುರಿಸಲಿಕ್ಕೆ ನಾವು ತಯಾರು ಮಾಡಿಲ್ಲ ಅಂತಂದ್ರೆ, ಮಕ್ಕಳು ಮುಂದೆ ಸಮಾಜದಲ್ಲಿ ಯಾವ ರೀತಿ ಬದುಕ್ತಾರೆ? ಯಾಕಂದ್ರೆ ನಾವು ಇಷ್ಟಪಡುವಂತಹ ಸನ್ನಿವೇಶ ಸಮಾಜದಲ್ಲಿ ಸಿಗೋದಿಲ್ಲ. ನಾವು ಇಷ್ಟಪಟ್ಟ ಹಾಗೇನೆ ಎಲ್ಲ ಜನರು ನಮ್ಮ ಜೊತೆ ವರ್ತನೆ ಮಾಡೋದಿಲ್ಲ. ಸೊ ಹಾಗಾಗಿ ನಾವು ಮಕ್ಕಳನ್ನ ಯಾವ ದಿಕ್ಕಿನಲ್ಲಿ ಬೆಳೆಸ್ತಾ ಇದ್ದೀವಿ? ಯಾವ ರೀತಿ ನಾವು ಅವರನ್ನ ಬೆಳೆಸ್ತಾ ಇದ್ದೀವಿ ಅಂತ ನಿಜವಾಗ್ಲೂ ನನಗೆ ತುಂಬಾನೇ ಅವತ್ತು ಯೋಚನೆ ಬಂತು. ಹಾಗೆ ಪೇರೆಂಟ್‌ಗೆ ಕೂಡ ನಾನು ಹೇಳಿ ಕಳಿಸ್ದೆ. ನೋಡಿ ಸರ್, ಇಲ್ಲಿ ಅವಮಾನ ಅಂತದ್ದು ಏನೂ ಆಗಿಲ್ಲ. ಸೊ ಟೀಚರ್ ಅವಳಿಗೆ ಹೇಳಿದಾರಷ್ಟೇ. ಯಾವ ರೀತಿ ಬಿಹೇವ್ ಮಾಡಬೇಕು ಕ್ಲಾಸಲ್ಲಿ ಹೇಳಿದ್ದಾರೆ. ನೀವು ಈ ರೀತಿ ಎಲ್ಲ ಮಗುಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಮಗುಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಎಲ್ಲ ತಿಳಿಸಿ ಹೇಳಿ ನಾನು ಕಳಿಸ್ದೆ. ಈ ಘಟನೆಗಳನ್ನ ನೋಡಿದಾಗ ನೋಡಿ, ಒಂದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ನಾವು ಶಾಲೆನ ಒಂದು ಪುಟ್ಟ ಸಮಾಜ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಯಾವೆಲ್ಲ ರೀತಿಯಾದಂತಹ ಅನುಭವಗಳನ್ನ ಪಡೆದುಕೊಳ್ತಾನೆ, ಅದೇ ರೀತಿಯಾದಂತಹ ಅನುಭವವನ್ನ ಕೂಡ ಒಂದು ಮಗು ಶಾಲೆನಲ್ಲಿ ಪಡೆದುಕೊಳ್ಳುತ್ತೆ. ಅಂದ್ರೆ
ತನ್ನ ಸಹಪಾಠಿಗಳ ಜೊತೆ ಯಾವ ರೀತಿ ಇರಬೇಕಾಗತ್ತೆ, ಅಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳಿರುತ್ತೆ. ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕಾಗತ್ತೆ, ಆ ಒಂದು ಪುಟ್ಟ ಸಮಾಜದಲ್ಲಿ, ಆ ಒಂದು ಶಾಲೆಯ ವಾತಾವರಣದಲ್ಲಿ ಎದುರಾದ ಸವಾಲುಗಳನ್ನ ಯಾವ ರೀತಿ ಸಮರ್ಥವಾಗಿ ಎದುರಿಸಬೇಕಾಗತ್ತೆ, ಅಲ್ಲಿ ಇರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಯಾವ ರೀತಿ ಫಾಲೋ ಮಾಡಿಕೊಂಡು ಅಲ್ಲಿ ಹೊಂದಾಣಿಕೆಯಿಂದ ಇರಬೇಕಾಗತ್ತೆ ಅನ್ನೋದನ್ನ ಮಗು ಶಾಲೆಯಲ್ಲಿ ಕಲಿಯುತ್ತೆ. ಹಾಗೇನೆ ಆ ಮಗು ಬೆಳೆದು ದೊಡ್ಡದಾಗಿ ಈ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಂತ ಗುರುತಿಸ್ಕೊಂಡಾಗ ಆಗ ಸಮಾಜದಲ್ಲಿ ಹೊಂದಾಣಿಕೆ ಆ ಮಗುಗೆ ಈಸಿ ಆಗುತ್ತೆ. ನೋಡಿ, ಈ ರೀತಿಯಾದಂತಹ ಒಂದು ಸಾಮರ್ಥ್ಯವನ್ನ, ಅಂದ್ರೆ ಸಮಾಜದಲ್ಲಿ ಎದುರಾಗುವಂತಹ ಎಲ್ಲ ಸವಾಲುಗಳನ್ನ ಯಶಸ್ವಿಯಾಗಿ ಎದುರಿಸುವಂತಹ ಒಂದು ಸಾಮರ್ಥ್ಯವನ್ನ ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕಾದ್ರೆ ಅದರಲ್ಲಿ ಶಿಕ್ಷಕರ ಮತ್ತು ಪೋಷಕರ ಪಾತ್ರ ತುಂಬಾನೇ ಮಹತ್ವದ್ದಾಗಿರುತ್ತೆ. ಮಕ್ಕಳು ಸಣ್ಣವರಾಗಿದ್ದಾಗ ಅವರ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯನ್ನ ಅವರು ಬಂದು ಪೇರೆಂಟ್ಸ್ಗೆ ಹೇಳ್ತಾ ಇರ್ತಾರೆ, ಟೀಚರ್ಸ್ಗೆ ಹೇಳ್ತಾ ಇರ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ, ಮಕ್ಕಳು ಸ್ನೇಹಿತರೊಂದಿಗೆ ಆಟ ಆಡ್ಬೇಕಾದ್ರೆ ಅಲ್ಲೇನೋ ಆಟದ ಮಧ್ಯೆ ಏನೋ ಒಂದು ಜಗಳ ಆಗಿರ್ಬಹುದು, ಅಥವಾ ತರಗತಿನಲ್ಲಿ ಯಾರೋ ಒಬ್ರು ಈ ಮಗುಗೆ ಹರ್ಟ್ ಮಾಡಿರ್ಬೋದು, ಅಥವಾ ಟೀಚರು ಏನೋ ಒಂದು ಏಟ್ ಹೊಡೆದಿರ್ಬೋದು, ಅಥವಾ ಯಾರೋ ಬೇರೆಯೊಬ್ರು ಟೀಚರು ಗಟ್ಟಿಯಾಗಿ ಈ ಮಗುವಿಗೆ ಮಾತನಾಡಿರ್ಬೋದು, ಅಥವಾ ಯಾವುದೋ ಬೇರೆ ಒಂದು ಮಗು ಈ ಮಗುಗೆ ಏನೋ ಹೇಳಿರ್ಬೋದು. ಈ ರೀತಿ ಪ್ರತಿಯೊಂದು ಘಟನೆಗಳನ್ನ ಮಕ್ಕಳು ತಮ್ಮ ಪೇರೆಂಟ್ಸ್ ಹತ್ರ ಅಥವಾ ಟೀಚರ್ಸ್ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಆ ಪ್ರತಿಯೊಂದು ಘಟನೆಯನ್ನ ಅವರು ಶೇರ್ ಮಾಡಬೇಕಾದ್ರೆ ನಾವು ಪೇರೆಂಟ್ಸ್ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕಾಗುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ರೀತಿ ಹಲವಾರು ಘಟನೆಗಳನ್ನ ಮಕ್ಕಳು ಬಂದು ಪೋಷಕರ ಬಳಿ ಹೇಳಿಕೊಂಡಾಗ ಪೋಷಕರು ಏನ್ ಮಾಡಬೇಕಾಗತ್ತೆ, ಇಲ್ಲಿ ಸರಿ ತಪ್ಪುಗಳ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಯಾರ ವರ್ತನೆ ಸರಿ, ಯಾರ ವರ್ತನೆ ತಪ್ಪು, ಯಾರು ಏನ್ ಹೇಳಿದ್ರು, ಯಾತಕ್ಕಾಗಿ ಹೇಳಿದ್ರು, ಯಾವ ಒಂದು ಸನ್ನಿವೇಶದಲ್ಲಿ ಹೇಳಿದ್ರು, ನೀನೇನಾದ್ರೂ ಮಾಡ್ದೀಯಾ. ನೋಡಿ, ಈ ರೀತಿ ಎಲ್ಲವನ್ನ ವಿವರಣೆ ಮಾಡಿ ಮಗುವಿನ ಒಂದು ಅಲ್ಲಿ ಪಾತ್ರ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದನ್ನ ಆ ಮಗುವಿಗೆ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ಹಾಗೇನೆ ಕೆಲವೊಂದು ಅವಮಾನಗಳು ಆದಾಗ, ಅಂದ್ರೆ ಈ ಮಗುವಿನ ತಪ್ಪೇ ಇಲ್ಲದೆ ಬೇರೆಯವರು ಈ ಮಗುವಿನ ಬಗ್ಗೆ ಏನಾದ್ರೂ ಹೇಳಿದಾಗ ಕೂಡ ಅದನ್ನ ಯಾವ ರೀತಿ ಸಮರ್ಥವಾಗಿ ಎದುರಿಸಬೇಕು ಅನ್ನೋದನ್ನ ಕೂಡ ಮಗುವಿಗೆ ಅಲ್ಲಿ ಕಲಿಸಿಕೊಡಬೇಕಾಗತ್ತೆ. ಅಂದ್ರೆ ಧನಾತ್ಮಕವಾದ ರೀತಿಯಲ್ಲಿ ಯಾವ ರೀತಿ ಎದುರಿಸಬೇಕು ಅನ್ನೋದನ್ನ ಕೂಡ ನಾವು ಕಲಿಸ್ಬೇಕಾಗತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಬೇರೆ ಯಾರು ಈ ಮಗುವಿಗೆ ಏನೋ ಒಂದು ಕೆಟ್ಟ ಶಬ್ದಗಳ ಬಳಕೆಯನ್ನ ಮಾಡಿದ್ದಾರೆ ಅಂದ್ರೆ ಈ ಮಗು ಕೂಡ ಕೆಟ್ಟ ಶಬ್ದಗಳ ಬಳಕೆ ಮಾಡಬೇಕು ಅಂತ ದಯವಿಟ್ಟು ಹೇಳ್ಕೊಡ್ಬೇಡಿ. ಮಾಡೋದ್ರಿಂದ ಯಾವ ಒಂದು ಕಾನ್ಸಿಕ್ವೆನ್ಸಸ್ ಉಂಟಾಗುತ್ತೆ, ಕೆಟ್ಟ ಶಬ್ದಗಳ ಬಳಕೆಯನ್ನ ಮಾಡೋದ್ರಿಂದ ಪರಿಣಾಮ ಏನಾಗುತ್ತೆ, ಆ ಮಗುವಿನ ಮೇಲೆ ಇತರರಿಗೆ ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯ ಮೂಡುತ್ತೆ, ಈ ರೀತಿಯಾಗಿ ಮಗುವಿಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ, ಮಕ್ಕಳಿಗೆ ನಾವು ವಿವರಣೆಯನ್ನ ಕೊಟ್ಟಾಗ ಸರಿ ಯಾವುದು, ತಪ್ಪು ಯಾವುದು, ನಿನ್ನ ವರ್ತನೆ ಸರಿ ಇದ್ರೂ ಕೂಡ ಇತರರು ನಿನ್ನನ್ನ ತಪ್ಪು ಅಂತ ಬಿಂಬಿಸಿದಾಗ ನೀನು ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನೆಲ್ಲ ಒಂದು ಧನಾತ್ಮಕವಾಗಿ ನಾವು ಮಕ್ಕಳಿಗೆ ಹೇಳಿಕೊಟ್ಟಾಗ ಮಕ್ಕಳಲ್ಲಿ ಎಲ್ಲ ರೀತಿಯ ಸವಾಲುಗಳನ್ನ ಎದುರಿಸುವ ಒಂದು ಸಾಮರ್ಥ್ಯ ಬೆಳೆಯುತ್ತೆ. ಹಾಗೇನೆ ಮಗುವಿಗೆ ಏನಾದ್ರೂ ಅವಮಾನಗಳು ಆದಾಗ ಅದನ್ನ ಯಾವ ರೀತಿ ಸ್ವೀಕರಿಸಬೇಕು ಅನ್ನೋದನ್ನ ಕೂಡ ಮಗು ಕಲಿಯುತ್ತೆ. ನೋಡಿ, ಈ ರೀತಿ ನಾವು ಮಕ್ಕಳಿಗೆ ತಿಳಿಸಿ ಹೇಳಿದಾಗ ಅವರಲ್ಲಿ ಯಾವುದೇ ಸವಾಲುಗಳನ್ನ ಎದುರಿಸುವ ಒಂದು ಸಾಮರ್ಥ್ಯ ಬೆಳೆಯುತ್ತೆ. ಹಾಗೇನೆ ಅವಮಾನಗಳನ್ನ ಯಾವ ರೀತಿ ಸ್ವೀಕರಿಸಬೇಕು, ಹಾಗೇನೆ ಸೋಲುಗಳನ್ನ ಯಾವ ರೀತಿ ಸ್ವೀಕರಿಸಬೇಕು ಅನ್ನೋದನ್ನ ಕೂಡ ಮಕ್ಕಳು ಕಲ್ತ್ಕೊಳ್ತಾರೆ. ಇಲ್ಲದಿದ್ರೆ ಪ್ರತಿಯೊಂದನ್ನ ಬಂದು ಪೇರೆಂಟ್ಸ್ ಹತ್ರ ಹೇಳಿದ ತಕ್ಷಣ ಪೇರೆಂಟ್ಸ್, ಹೌದಾ ನಿನ್ಗೆ ಅವಮಾನ ಆಯ್ತಾ, ಬಾ ನಾನು ಟೀಚರ್ ಹತ್ರ ಮಾತಾಡ್ತೀನಿ, ನಿನ್ಗೆ ಅವಮಾನ ಆಯ್ತಾ, ಬಾ ಆ ಹುಡುಗನ ಹತ್ರ ಮಾತಾಡ್ತೀನಿ, ಇವ್ರ ಹತ್ರ ಮಾತಾಡ್ತೀನಿ ಅಂದಾಗ ಮಗು ನಿಮ್ಮ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ಬಿಡುತ್ತೆ. ಆ ಮಗು ಸ್ವತಂತ್ರವಾಗಿ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ, ಸ್ವತಂತ್ರವಾಗಿ ಸಾಮರ್ಥ್ಯಗಳನ್ನ ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಪ್ರತಿಯೊಂದಕ್ಕೂ ಪೇರೆಂಟ್ಸ್ ಮೇಲೇನೆ ಡಿಪೆಂಡ್ ಆಗುತ್ತೆ. ಇಂಡಿಪೆಂಡೆಂಟ್ ಆಗಿ ಆಲೋಚನೆ ಮಾಡುವಂಥ ಒಂದು ಸಾಮರ್ಥ್ಯ ಮಕ್ಕಳಿಗೆ ಬರೋದೇ ಇಲ್ಲ. ಹಾಗಾಗಿ ನಾವು ಪೋಷಕರು ಮಕ್ಕಳು ಚಿಕ್ಕವರಿದ್ದಾಗಿನಿಂದಲೇ ಅವರಿಗೆ ಎಲ್ಲವನ್ನ ಕೂಡ ನಾವು ವಿವರಿಸಿ ಹೇಳಬೇಕಾಗುತ್ತೆ. ನಾವು ಪೋಷಕರು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಅಲ್ಲಿ ಹೋಗಬೇಡ, ಅದನ್ನು ಮುಟ್ಟಬೇಡ ಅಂತ. ಯಾಕೆ ಅಲ್ಲಿ ಹೋಗಬಾರದು, ಯಾಕೆ ಆ ವಸ್ತುಗಳನ್ನು ಮುಟ್ಟಬಾರದು, ಎಲ್ಲದಕ್ಕೂ ನಾವು ವಿವರಣೆಯನ್ನು ಕೊಟ್ಟು ಮಕ್ಕಳಿಗೆ ಹೇಳಿದಾಗ ಅವರಿಗೆ ಸರಿ ತಪ್ಪುಗಳ ಅನುಭವ ಉಂಟಾಗುತ್ತೆ. ನಾವು ಕೇವಲ ನಾವು ಮೊಬೈಲ್ ನೋಡೋದನ್ನು ಅಷ್ಟೇ, ಮೊಬೈಲ್ ನೋಡಬೇಡ, ಮೊಬೈಲ್ ಇಟ್ಕೋಬೇಡ, ಇನ್ನು ಮೊಬೈಲ್ ಮುಟ್ಟಬೇಡ ಅಂತಂದಾಗ ನಾವು ಯಾವುದು ಮಾಡಬೇಡ ಅಂತ ಹೇಳ್ತೀವಿ, ಮಕ್ಕಳು ಆ ಕೆಲಸವನ್ನ ಹೆಚ್ಚು ಮಾಡ್ತಾರೆ. ಅದರ ಬದಲಾಗಿ ನಾವು ಮೊಬೈಲಿಂದ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತವೆ ಅಂತ ಮಗುಗೆ ಅರ್ಥ ಮಾಡಿಸಿ ಹೇಳೋದ್ರಿಂದ, ಹಾಗೇನೆ ಮಕ್ಕಳಲ್ಲಿ ಯಾವುದೇ ರೀತಿಯಾದಂತಹ ಅನ್ಹೆಲ್ದಿ ಹ್ಯಾಬಿಟ್ಸ್ ಡೆವಲಪ್ ಆದಾಗ ಅದನ್ನ ನಾವು ಗ್ರ್ಯಾಜುಯಲ್ ಆಗಿ ಕಡಿಮೆ ಮಾಡಬೇಕಾಗುತ್ತೆ ವಿನಃ ಒಂದೇ ಸಾರಿ
ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಮೊಬೈಲ್ ವಿಷಯನೇ ತೆಗೆದುಕೊಳ್ಳಿ. ಮಕ್ಕಳ ಒಂದು ಸ್ಕ್ರೀನ್ ಟೈಮ್ 2 ಅವರ್ಸ್, 3 ಅವರ್ಸ್ ಈ ರೀತಿ ಇದೆ. ಕಂಟಿನ್ಯೂಯಸ್ ಆಗಿ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಗ್ರ್ಯಾಜುಯಲ್ ಆಗಿ ಕಡಿಮೆ ಮಾಡಬೇಕಾಗತ್ತೆ. ಮೇ ಬಿ 1 ಅವರ್ಗೆ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಆಮೇಲೆ ಹಾಫ್ ಅನ್ ಅವರ್, ಆಮೇಲೆ ಅದನ್ನು 10 ಮಿನಿಟ್ಸ್ ಈ ರೀತಿ ನಾವು ಕಂಪ್ಲೀಟ್ ಆಗಿ ಅದನ್ನು ಕಡಿಮೆ ಮಾಡ್ಬೋದಾಗುತ್ತೆ. ಅದರ ಬದಲಾಗಿ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರುವಂತಹ ಆಕ್ಟಿವಿಟೀಸಲ್ಲಿ ನಾವು ಮಕ್ಕಳನ್ನ ತೊಡಗಿಸಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಅವರ ಒಂದು ಮೊಬೈಲ್ ಅಡಿಕ್ಷನ್ ಕ್ರಮೇಣ ಕಡಿಮೆ ಆಗುತ್ತೆ. ಈ ರೀತಿ ಪ್ರತಿಯೊಂದು ಅನ್‌ಹೆಲ್ದಿ ಹ್ಯಾಬಿಟ್‌ಗೂ ನಾವು ಆಲ್ಟರ್ನೇಟಿವ್ ಆಗಿ ಏನಾದರೂ ನಾವು ಕಂಡುಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನಾವು ಅವರ ಒಂದು ಅನ್‌ಹೆಲ್ದಿ ಹ್ಯಾಬಿಟ್ಸ್‌ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪೋಷಕರೇ ಹಾಗೂ ಶಿಕ್ಷಕರೇ ನಮ್ಮ ಮಕ್ಕಳಲ್ಲಿ ಒಂದು ಆರೋಗ್ಯಕರವಾದಂತಹ ಒಂದು ಮನಸ್ಥಿತಿಯನ್ನ ಬೆಳೆಸೋದು ತುಂಬಾನೇ ಮುಖ್ಯ ಆಗುತ್ತೆ. ಇದರಲ್ಲಿ ನಮ್ಮ ನಿಮ್ಮ ಪಾತ್ರ ಬಹಳ ಮಹತ್ವದ್ದಾಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಒಂದು ವಿಷಯಗಳನ್ನಾಗಲಿ ಸನ್ನಿವೇಶಗಳನ್ನಾಗಲಿ ನಾವು ತೀರಾ ಸೂಕ್ಷ್ಮವಾಗಿ ಅದನ್ನ ಗ್ರಹಿಸಿ ಅದನ್ನ ಮಕ್ಕಳಿಗೆ ಅರ್ಥ ಮಾಡಿಸಿದಾಗ ಅವರು ಕೂಡ ಇದರಿಂದ ಅರ್ಥ ಮಾಡಿಕೊಂಡು ಉತ್ತಮವಾದಂತಹ ಒಂದು ಅಭ್ಯಾಸಗಳನ್ನ, ಉತ್ತಮವಾದಂತಹ ಒಂದು ಆರೋಗ್ಯಕರವಾದಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಅಲ್ಪ ಸ್ವಲ್ಪ ಕೂಡ ಏನಾದರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ದಯವಿಟ್ಟು ಪ್ರೆಸ್ ಮಾಡಿದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದ.